ದಾವಣಗೆರೆ ಜಿಲ್ಲಾಧಿಕಾರಿಗಳೇ, ನಾವೀಗ ನಿಮಗೆ ಒಂದು ನೈಜವಾದ ವಿಡಿಯೋ ಚಿತ್ರೀಕರಣದ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಹರಿಹರ ತಾಲೂಕು ರಾಜನಹಳ್ಳಿ ಮಾರ್ಗವಾಗಿ ಬಿಳಸ್ನೂರು ಗ್ರಾಮಕ್ಕೆ ಹೋಗ್ತಕ್ಕಂಥ ಮಧ್ಯೆ ಇರ್ತಕ್ಕಂಥ ರಸ್ತೆ ಇದು. ಅಂದರೆ ರಾಜನಹಳ್ಳಿ ತಿಮ್ರಾಪುರ ಹಾಗೂ ಬಿಳಸ್ನೂರು ಮಧ್ಯ ಇರ್ತಕ್ಕಂಥ ಒಂದು ರಸ್ತೆಯ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ. ಇದು ಹರಿಹರ ಲೋಕೋಪಯೋಗಿ ಇಲಾಖೆಗೆ ಸಂಬಂಧಪಟ್ಟಂಥ ರಸ್ತೆ ಆಗಿರುತ್ತೆ. ಅಂದರೆ ಇದು ಜಿಲ್ಲಾ ಹೆದ್ದಾರಿ. ಈ ರಸ್ತೆ ಮಧ್ಯೆ ಈಜುಕೊಳ ನಿರ್ಮಾಣ ಆಗಿದೆ. ಸಂಚರಿಸುವುದರಿಂದ ಇಲ್ಲಿ ಈ ರೀತಿಯ ಬೃಹತ್ ಗಾತ್ರದ ಗುಂಡಿಗಳು ಬಿದ್ದಿದ್ದಾವೆ. ಇಲ್ಲಿ ಪ್ರತಿದಿನ ನೂರಾರು ಸಂಖ್ಯೆಯಲ್ಲಿ ವಾಹನಗಳು, ವಾಹನ ಸವಾರರು, ಪಾದಚಾರಿಗಳು ಸಂಚರಿಸ್ತಾರೆ. ಈ ಒಂದು ಅಪಾಯದ ಸ್ಥಿತಿಯಲ್ಲಿರ್ತಕ್ಕಂಥ ಗುಂಡಿ ಆಗಿರೋದ್ರಿಂದ ವಾಹನ ಸವಾರರಿಗೆ ಈ ಮಳೆ ಬಂದಂಥ ಸಂದರ್ಭದಲ್ಲಿ ಇದು ರಸ್ತೆ ಯಾವುದು, ಗುಂಡಿ ಯಾವುದು ಅನ್ನೋ ಒಂದು ತಿಳಿಯದ ಒಂದು ಮಟ್ಟಕ್ಕೆ ಬಂದುಬಿಡ್ತಾರೆ. ಅಂದರೆ ಇದು ರಸ್ತೆನೋ ಅಥವಾ ರಸ್ತೆ ಮಧ್ಯೆ ಇರ್ತಕ್ಕಂಥ ಈಜುಕೊಳನೋ ಅಥವಾ ಗುಂಡಿನೋ ಗೊತ್ತಾಗಲ್ಲ. ಯಾಕೆಂದರೆ ಆ ಒಂದು ನೀರು ತುಂಬಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಎಷ್ಟು ಆಳದಲ್ಲಿ ಗುಂಡಿ ಇದೆ, ಯಾವ ರೀತಿಯಲ್ಲಿ ನಾವು ವಾಹನವನ್ನು ಚಾಲನೆ ಮಾಡಬೇಕು ಅನ್ನೋದು ವಾಹನ ಸವಾರರಿಗೆ ಗೊತ್ತಾಗಲ್ಲ. ಸಣ್ಣ ಸಣ್ಣ ಮಕ್ಕಳನ್ನು ಕರ್ಕೊಂಬರ್ತಾರೆ, ವೃದ್ಧರನ್ನು ಕರ್ಕೊಂಬರ್ತಾರೆ, ಅದೇ ರೀತಿ ಕುಟುಂಬದ ಇತರ ಸದಸ್ಯರನ್ನು ಯಾವುದೋ ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಂತ ಬರ್ತಾರೆ. ಆ ಸಂದರ್ಭದಲ್ಲಿ ಈ ಗುಂಡಿಯಲ್ಲಿ ನೀರು ನಿಂತಿರೋದ್ರಿಂದ, ಅಂದರೆ ರಸ್ತೆ ಮಧ್ಯೆ ಬಿದ್ದಿರುವ ಗುಂಡಿಯಲ್ಲಿ ನೀರು ನಿಂತಿರೋದ್ರಿಂದ ಸಡನ್ಲಿ ಅವರು ಚಾಲನೆ ಮಾಡ್ತಕ್ಕಂಥ ಗಾಡಿಯನ್ನು ಕಂಟ್ರೋಲಿಗೆ ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಾಗಲ್ಲ. ಆ ಸಂದರ್ಭದಲ್ಲಿ ಇಲ್ಲಿ ಅಪಘಾತಗಳು ಸಂಭವಿಸ್ತಾ ಇದ್ದಾವೆ. ಪ್ರತಿದಿನ 3ರಿಂದ 4 ಜನ ಈ ಒಂದು ರಸ್ತೆ ಮಧ್ಯೆ ಇರ್ತಕ್ಕಂಥ ಗುಂಡಿಯಲ್ಲಿ ಬಿದ್ದು ಅನಾಹುತವನ್ನು ಮಾಡ್ಕೊಂಡಿದ್ದಾರೆ. ಇದುವರೆಗೂ ಯಾವುದೇ ಪ್ರಾಣ ಅಪಾಯ ಆಗಿಲ್ಲ. ಆದರೆ ಬಿದ್ದು ಕೈಕಾಲು ಮುರ್ಕೊಂಡವ್ರ ಸಂಖ್ಯೆ ಜಾಸ್ತಿ ಇದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಏನು ಹರಿಹರ ಲೋಕೋಪಯೋಗಿ ಇಲಾಖೆಗೆ ಸಂಬಂಧಪಟ್ಟಂಥ ಏನು ರಾಜನಹಳ್ಳಿಯಿಂದ ಬಿಳಸ್ನೂರಿಗೆ ಹೋಗ್ತಕ್ಕಂಥ ಮಧ್ಯೆ ಇರ್ತಕ್ಕಂಥ ಈ ರಸ್ತೆ ಮಧ್ಯೆ ಬಿದ್ದಿರ್ತಕ್ಕಂಥ ಗುಂಡಿ ಸಂಬಂಧಪಟ್ಟಂತೆ ಕೂಡಲೇ ತುರ್ತಾಗಿ ಈ ಒಂದು ಗುಂಡಿ ಮುಚ್ಚುವಂಥ ಕೆಲಸವನ್ನು ಮಾಡಬೇಕು. ಮುಂದಾಗ್ಬೋದಾದಂಥ ಅನಾಹುತವನ್ನು ತಪ್ಪಿಸಬೇಕು ಅನ್ನೋದು ನಮ್ಮ ಮಾಧ್ಯಮದ ಕಳಕಳಿಯಾಗಿದೆ. ಇದು ಹರಿಹರ ತಾಲೂಕು ಲೋಕೋಪಯೋಗಿ ಇಲಾಖೆಗೆ ಸಂಬಂಧಪಟ್ಟಂಥ ಹರಿಹರದ ಮಾರ್ಗವಾಗಿ ರಾಜನಹಳ್ಳಿ ತಿಮ್ಲಾಪುರ ಮಾರ್ಗದಿಂದ ಬಿಳಸ್ನೂರಿಗೆ ಹೋಗ್ತಕ್ಕಂಥ ಮಧ್ಯೆ ಇರ್ತಕ್ಕಂಥ ಒಂದು ಜಿಲ್ಲಾ ಹೆದ್ದಾರಿ ರಸ್ತೆಯ ದೃಶ್ಯಾವಳಿಗಳನ್ನು ನಿಮ್ಮ ಮುಂದೆ ಇಡುವಂಥ ಒಂದು ಪ್ರಯತ್ನವನ್ನು ನಮ್ಮ ಮಾಧ್ಯಮದ ಮೂಲಕ ಮಾಡ್ತಾ ಇದ್ದೀವಿ. ಕೂಡಲೇ ತಾವು ಈ ಒಂದು ಗುಂಡಿಯನ್ನು ಮುಚ್ಚುವಂಥ ಕೆಲಸವನ್ನು ಕೂಡಲೇ ತಾವು ಮಾಡಬೇಕು. ಮುಂದಾಗ್ತಕ್ಕಂಥ ಅನಾಹುತವನ್ನು ತಪ್ಪಿಸಬೇಕು ಅನ್ನೋದು ನಮ್ಮ ಒಂದು ಮಾಧ್ಯಮದ ಕಳಕಳಿಯಾಗಿದೆ. ಯಾಕೆಂದರೆ ಇದು ಒಂದು ಗುಂಡಿ ಬಿದ್ದಿದ್ರೆ ಇದಿರ್ಬೋದಿತ್ತು, ಆದರೆ ಇಲ್ಲಿ ಸಾಕಷ್ಟು ಗುಂಡಿಗಳು ಬಿದ್ದಿದ್ದಾವೆ. ಇಲ್ಲಿ ಯಾವ ಗುಂಡಿನ ತಪ್ಪಿಸ್ಬಿಟ್ಟು ಯಾವ ಥರ ಹೋಗಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ವಾಹನ ಸವಾರರಿಗೆ. ತುಂಬ ಅಪಾಯದ ಸ್ಥಿತಿಯಲ್ಲಿದೆ ಗುಂಡಿ. ನಿಜವಾಗ್ಲೂ ಮಾನ್ಯ ಜಿಲ್ಲಾಧಿಕಾರಿಗಳು ಈ ವಿಚಾರ ಬಗ್ಗೆ ಗಂಭೀರವಾಗಿ ತೆಗೆದುಕೊಳ್ಬೇಕು. ಯಾಕೆಂದರೆ ಈಗ ಇಲ್ಲಿ ಹೆಚ್ಚಿನ ವಾಹನಗಳು ಸಂಚಾರ ಮಾಡುತ್ತೆ. ಹಾಗಾಗಿ ಏನಾದರೂ ಅನಾಹುತ ಆಗಿ ಪಾದಚಾರಿಗಳು, ವಾಹನ ಸವಾರರು ಏನಾದರೂ ಅನಾಹುತ ಮಾಡ್ಕೊಳೋಕ್ಕಿಂತ ಮುಂಚೆ ಎಚ್ಚೆತ್ತುಕೊಂಡು ಈ ಒಂದು ಗುಂಡಿ ಮುಚ್ಚುವಂಥ ಕೆಲಸ ಆಗಬೇಕು. ರಸ್ತೆ ಮಧ್ಯೆ ಬಿದ್ದಿರುವ ಗುಂಡಿಯ ಕಾರಣ ವಾಹನ ಸವಾರರು ಅನಾಹುತಕ್ಕೆ ಈಡಾಗ್ತಿದ್ದಾರೆ. ಪ್ರತಿದಿನ 3ರಿಂದ 4 ಜನ ಈ ಒಂದು ರಸ್ತೆ ಮಧ್ಯೆ ತಮ್ಮ ವಾಹನವನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಬಿದ್ದು ಕೈಕಾಲು ಮುರ್ಕೊಂಡಂಥ ಉದಾಹರಣೆಗಳು ಇದೆ. ಇದುವರೆಗೂ ಯಾವುದೇ ಪ್ರಾಣಾಪಾಯಗಳು ಸಂಭವಿಸಿಲ್ಲ. ಆದರೆ ಕೈಕಾಲು ಮುರ್ಕೊಂಡವರು ಆಸ್ಪತ್ರೆ ಸೇರಿದವ್ರ ಸಂಖ್ಯೆ ಹೆಚ್ಚಿದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಏನು ಈ ರಸ್ತೆ ಮಧ್ಯೆ ಬಿದ್ದಿರ್ತಕ್ಕಂಥ ಬೃಹತ್ ಗಾತ್ರದ ಚರಂಡಿಗಳನ್ನು, ಗುಂಡಿಗಳನ್ನು ಮುಚ್ಚುವಂಥ ಕೆಲಸವನ್ನು ಕೂಡಲೇ ಮಾಡಬೇಕು. ನೀವು ಈ ಗುಂಡಿ ಕೂಡಲೇ ಲೋಕೋಪಯೋಗಿ ಇಲಾಖೆ ಮುಚ್ಚುವಂತೆ ಸೂಚನೆ ನೀಡಬೇಕು. ಯಾಕೆಂದರೆ ಇಲ್ಲಿ ಅಧಿಕ ಸಂಖ್ಯೆಯಲ್ಲಿ ವಾಹನಗಳು ಚಲಾವಣೆ ಮಾಡ್ತಾರೆ. ವಾಹನ ಸವಾರರು ತಮ್ಮ ವಾಹನದ ಮೂಲಕ
ಹರಿಹರ ನಗರ ಪ್ರದೇಶಕ್ಕೆ ಹೋಗಿ ಬರುವಂಥ ಒಂದು ಕೆಲಸ ನಡೀತಾ ಇದ್ದಾವೆ. ಈ ಒಂದು ರಸ್ತೆ ಮಧ್ಯೆ ನಿಮಗೆ ತೋರಿಸ್ತಾ ಇದ್ದೀವಿ. ಈ ರಸ್ತೆ ಮಧ್ಯೆ ಸಣ್ಣ ಸಣ್ಣ ಗುಂಡಿ ಬಿದ್ದಿಲ್ಲ, ಬೃಹತ್ ಗುಂಡಿಗಳು ಬಿದ್ದಿದ್ದಾವೆ. ಈ ಗುಂಡಿಯಲ್ಲಿ ನೀರು ನಿಂತಿರೋದ್ರಿಂದ ವಾಹನ ಸವಾರರಿಗೆ ಗೊತ್ತಾಗಲ್ಲ ಈ ಒಂದು ಗುಂಡಿಯಲ್ಲಿ ಗುಂಡಿ ಆಳವಾಗಿದೆಯೋ ಇಲ್ಲೋ ಅನ್ನೋದು ಗೊತ್ತಾಗಲ್ಲ. ಯಾಕೆಂದರೆ ಈ ಸಂದರ್ಭದಲ್ಲಿ ಏನೋ ಒಂದು ಸಡನ್ಲಾಗಿ ಬಿದ್ದು ಕೈಕಾಲು ಮುರ್ಕೊಂಡು ಏನೋ ಅನಾಹುತ